ಭಕ್ತಿ ಜ್ಞಾನ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಳೆದ ವಿಡಿಯೋದಲ್ಲಿ ಕಡಲೆಕಾಯಿ ಪರಿಚಯ ಬಗ್ಗೆ, ಅದರ ಮಹತ್ವದ ಬಗ್ಗೆ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಕಡೆಯ ಕಾರ್ತಿಕ ಸೋಮವಾರ ಶಿವನಿಗೆ ಹಚ್ಚುವ ದೀಪಾರಾಧನೆಯ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ನಾನು ಈಗಾಗಲೇ ತಿಳಿಸಿದಂತೆ ಶಿವನಿಗೆ ಯಾವುದರಿಂದ ದೀಪವನ್ನು ಹಚ್ಚಿದರೆ ಏನು ಸಂಕಷ್ಟಗಳು ಪರಿಹಾರ ಆಗತ್ತೆ, ಶಿವನಿಗೆ ಯಾವ ರೀತಿ ದೀಪಾರಾಧನೆ ಇಷ್ಟವಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ. ಹೌದು, ಶಿವನಿಗೆ ದತ್ತುರ ಕಾಯಿ ಅಂದರೆ ಸಮುದ್ರ ಮಂಥನದ ವೇಳೆ ಎಷ್ಟೋ ದೇವಾನುದೇವತೆಗಳು ಹಾಗೂ ದೈತ್ಯರು ಮಂಥನವನ್ನು ಮಾಡ್ತಿರ್ತಾರೆ. ಆಗ ಎಷ್ಟೋ ಒಂದು ಉಪಯುಕ್ತವಾದ ವಸ್ತುಗಳು ಬರುತ್ತದೆ. ಆ ಉಪಯುಕ್ತವಾದ ವಸ್ತುಗಳಲ್ಲಿ ಹಾಲಾಹಲವೂ ಉದ್ಭವವಾಗುತ್ತೆ. ಅಂದರೆ ಈ ವಿಷಪೂರಿತವಾದ ಹಾಲಾಹಲ ಉದ್ಭವವಾದಾಗ ಜನರಲ್ಲಿ ಆತಂಕ ಸೃಷ್ಟಿಯಾಗತ್ತೆ. ಜನರಲ್ಲಿ ಅಂದರೆ ದೇವತೆಗಳಲ್ಲಿ ಮತ್ತು ದೈತ್ಯರಲ್ಲಿ. ಆಗ ಶ್ರೀ ಮಹಾದೇವನು ನಂಜುಂಡೇಶ್ವರನಾಗಿ ನೀಲಕಂಠನಾಗಿ ಆ ಬಂದಂಥ ಹಾಲಾಹಲವನ್ನು ತನ್ನ ಕಂಠದಲ್ಲಿ ಇರಿಸಿ ಆ ಹಾಲಾಹಲದಿಂದ ಎಲ್ಲರಿಗೂ ಒಂದು ವಿಷದ ಗಾಳಿಯನ್ನು ಹಾಗೂ ಹಾಲಾಹಲದ ಉತ್ಪತ್ತಿಯನ್ನು ಪೂರ್ತಿಯಾಗಿ ಯಾರಿಗೂ ಅದರಿಂದ ಹಾನಿಯಾಗದೆ ಸಂರಕ್ಷಿಸ್ತಾನೆ. ಆ ಹಾಲಾಹಲವು ತನ್ನ ಕಂಠದಲ್ಲಿ ಇರಬೇಕಾದ್ರೆ ಉತ್ಪತ್ತಿಯಾದ ಗಿಡವೇ ದತ್ತುರ ಗಿಡ. ದತ್ತುರ ಗಿಡದಿಂದ ಬರುವಂತಹ ಬಿಳಿಯ ಪುಷ್ಪವೂ ಇರುತ್ತದೆ ಹಾಗೂ ನೇರಳೆ ಹಣ್ಣಿನ ಬಣ್ಣದ ಪುಷ್ಪವೂ ಬಿಡುತ್ತದೆ. ಈ ದತ್ತುರ ಹೂವು ಮತ್ತು ದತ್ತುರ ಕಾಯಿ ಶಿವನಿಗೆ ತುಂಬ ಇಷ್ಟವಾದಂತಹ ಒಂದು ಹೂವು ಮತ್ತು ಕಾಯಿಯಾಗಿದೆ. ಆದ್ದರಿಂದ 4 ಸೋಮವಾರ ಏನು ಕಾರ್ತಿಕ ಸೋಮವಾರ ಬಂದಿದೆಯೋ ಅದರಲ್ಲಿ ಯಾವ ಸೋಮವಾರನೂ ನಾವು ಹಚ್ಚೋಕ್ಕೆ ದೀಪಾರಾಧನೆಯನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ. ಈ ಕಡೆಯ ಕಾರ್ತಿಕ ಸೋಮವಾರದಂದು ಆ ದತ್ತುರ ಕಾಯಿಯಿಂದ ಒಳಗಡೆ ಆ ಬೀಜಗಳನ್ನು ತೆಗೆದು ತುಪ್ಪದ ದೀಪವನ್ನು ಹಚ್ಚಿ ಒಂದು ಮಣ್ಣಿನ ಹಣತೆಯ ಮೇಲೆ 2 ದೀಪಗಳನ್ನು ಬೆಳಗೋದ್ರಿಂದ ಎಷ್ಟೋ ವಿಘ್ನಗಳು ಹಾಗೂ ಸಂಕಷ್ಟಗಳು, ನಮ್ಮಲ್ಲಿರುವಂತಹ ವಿಷಕಾರಿಕ ಚಿಂತನೆಗಳು ದೂರ ಮಾಡ್ತಾನೆ ಅನ್ನೋ ಪ್ರತೀತಿ ಇದೆ. ಆದ್ದರಿಂದ ಹುಡುಕೊಂಡು ಈ ಕಾರ್ತಿಕ ಮಾಸದಲ್ಲಿ ಈ ದತ್ತುರ ಬೀಜಕ್ಕೆ ಹಾಗೂ ಈ ದತ್ತುರ ಪುಷ್ಪಗಳಿಗೆ ಹಾಗೂ ದತ್ತುರ ಕಾಯಿಗೆ ತುಂಬಾ ಬೇಡಿಕೆ ಇದೆ. ಈ ದತ್ತುರ ಕಾಯಿಯಿಂದ ಬೆಳಗಿದರೆ ಎಂತಹ ವಿಘ್ನಗಳಿದ್ದರೂ ಅಥವಾ ಏನೇ ಕಷ್ಟಗಳು ಬಂದರೂ ನಾವು ಯಾವುದೇ ಒಂದು ಕೆಲಸವನ್ನು ಪೂರ್ತಿಯಾಗಿ ಮಾಡೋಕ್ಕೆ ವಿಘ್ನಗಳಿಂದ ಅಡೆತಡೆ ಆಗಿದ್ದರೆ ಎಲ್ಲವೂ ಆ ದೋಷಗಳೆಲ್ಲ ನಿವಾರಣೆಯಾಗಿ ಮನಸ್ಸಿನಲ್ಲಿರುವಂತಹ ಆ ವಿಷವನ್ನು ತೆಗೆದು ಒಳ್ಳೆ ನೆಮ್ಮದಿಯನ್ನು ಕೊಡುತ್ತದೆ ಅಂತ ಈ ದತ್ತುರ ದೀಪವು ದೀಪಾರಾಧನೆಯ ಸಂಕೇತ ಆಗಿದೆ. ಆದ್ದರಿಂದ ಕಡೆಯ ಕಾರ್ತಿಕ ಸೋಮವಾರದಂದಾದ್ರೂ ಈ ದತ್ತುರ ದೀಪಾರಾಧನೆಯನ್ನು ಮಾಡಬೇಕು. ಅದೇ ರೀತಿ ದತ್ತುರ ಮರದ ಈ ಕಾಯಿ ಸಿಗಲಿಲ್ಲ ಅಂತ ಹೇಳಿದ್ರೆ ಬೆಲ್ಲದ ದೀಪವನ್ನಾದರೂ ಹಚ್ಚಬೇಕು. ಶಿವ ಅಂದ್ರೇ ಶುಭಕಾರಕ, ಮಂಗಳಕಾರಕ. ಶಿವನಿಗೆ ಬೆಲ್ಲದ ತಿನಿಸುಗಳು ಅಂದರೆ ತುಂಬಾ ಇಷ್ಟ. ಆದ್ದರಿಂದ ಬೆಲ್ಲದಲ್ಲಿ ತುಪ್ಪದ ದೀಪವನ್ನು ಹಚ್ಚಿದರೆ ನಮ್ಮ ಬಾಳಿನಲ್ಲಿರುವಂತಹ ಕಷ್ಟಗಳು ಅಂದರೆ ಸಾಲಬಾಧೆ ಹಾಗೂ ದೃಷ್ಟಿದೋಷ ಹಾಗೂ ಅವಿವಾಹಿತರಿಗೆ ವಿವಾಹದ ಯೋಗ, ಹೀಗೆ ಎಷ್ಟೋ ಒಂದು ಅಡಚಣೆಗಳು ಉಂಟಾಗಿದ್ದರೆ ಈ ನನ್ನ ಬಾಳಿನಲ್ಲಿ ಸಿಹಿಯನ್ನು ಉಂಟು ಮಾಡುವಂಥ ಈ ಬೆಲ್ಲದ ದೀಪಾರಾಧನೆ ಅತ್ಯುತ್ತಮ ಹಾಗೂ ಅತ್ಯಂತ ಶ್ರೇಷ್ಠವಾಗಿದೆ. ಇದನ್ನು ಮಾಡೋದಕ್ಕೆ ತುಂಬಾ ಸುಲಭ ಹಾಗೂ ಎಲ್ಲರೂ ಮಾಡುವಂತಹ ಒಂದು ಪದಾರ್ಥಗಳನ್ನು ಇಟ್ಕೊಳ್ಬೋದು. ಮೊದಲು ಒಂದು ಬಾಳೆದೆಲೆ ಅಥವಾ ಬಾಳೆ ಎಲೆಯಿಂದ ಮಾಡಿದಂತಹ ತಟ್ಟೆಯಲ್ಲಿ 1 kg ಅಕ್ಕಿ, ಇಲ್ಲ ಅಂದರೆ 1 ಪಾವು ಅಥವಾ 1 ಲೋಟದಷ್ಟು ಮನೆಯಲ್ಲಿ ಬಳಸುವಂಥ ಅಕ್ಕಿಯನ್ನು ಹರಡಬೇಕು ಆ ಎಲೆಯ ಮೇಲೆ. ನಂತರ 2 ಅಚ್ಚಿನ ಬೆಲ್ಲವನ್ನು ತೆಗೆದುಕೊಂಡು ಆ ಅಚ್ಚಿನ ಬೆಲ್ಲದ ತುದಿಯಲ್ಲಿ ಯಾವುದೇ ರೀತಿ ಮೊಟಕುಗಳಾಗಿರಬಾರ್ದು.
ಅಂದರೆ ಭಿನ್ನವಾಗಿರಬಾರ್ದು. ಚೂಪಾಗಿ ಇದ್ದು 4 ಮೂಲೆಯೂ ಕೂಡ ಆ ಮಧ್ಯದ ಭಾಗದಲ್ಲಿ ಹಳ್ಳದಲ್ಲಿ ತುಪ್ಪವನ್ನು ಅದ್ದಿದ್ದಂತಹ ದೀಪವನ್ನು ಅಂದರೆ ಬತ್ತಿಯನ್ನು ಇಟ್ಟು ಆ ತುಪ್ಪವನ್ನು ತುಂಬಿಸಿ ಅದರಿಂದ ದೀಪವನ್ನು ಬೆಳಗೋದ್ರಿಂದ ಎಷ್ಟೋ ರೋಗ ರುಜಿನಗಳು ಹಾಗೂ ಬಾಳಿನಲ್ಲಿ ಸಿಹಿಯು ಉಂಟಾಗುತ್ತದೆ. ಇದು ಎಲ್ಲರೂ ಮಾಡಲೇಬಹುದಾದಂತಹ ಒಂದು ಉಪಯುಕ್ತವಾದ ಮಾಹಿತಿ. ಆದರೆ ದತ್ತುರ ಬೀಜ ಮತ್ತು ಅದ್ರ ಪುಷ್ಪ ಮತ್ತು ಅದ್ರ ಮರದ ಒಂದು ಕಾಯಿ ಎಲ್ಲರಿಗೂ ಸಿಗೋಲ್ಲ. ಆದರೆ ಬೆಲ್ಲವು ಎಲ್ಲರಿಗೂ ಸಿಗುವಂಥದ್ದು. ಆದರೆ ಇದಾದರೂ ಮಾಡಬಹುದು. ಇದನ್ನು ಬಿಟ್ಟರೆ ನಲ್ಲಿಕಾಯಿಯ ದೀಪ ತುಂಬಾ ಶ್ರೇಷ್ಠ. ನಲ್ಲಿಕಾಯಿ ಅಂದರೆ ಬೆಟ್ಟದ ನಲ್ಲಿಕಾಯಿ, ದಪ್ಪದ ನಲ್ಲಿಕಾಯಿನ ತಗೋಬೇಕು. ಅದರಲ್ಲೂ ಸಹ ಒಂದು ತುಪ್ಪದ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಬಾಳಿನಲ್ಲಿರುವಂತಹ ದೇಹದಲ್ಲಿರುವಂತಹ ಕಾಯಿಲೆಗಳನ್ನು ವಾಸಿ ಮಾಡಿ ಮನೋಜ್ಞಾನವನ್ನು ವೃದ್ಧಿ ಮಾಡ್ತಾನಂತೆ. ಹಾಗೆ ನಮ್ಮಲ್ಲಿರುವಂತಹ ಎಲ್ಲರಿಗೂ ಒಂದು ಬಾಧೆ ಅಂದರೆ ಈ ಕಲಿಯುಗದಲ್ಲಿ ಹಣಕಾಸಿನ ಸಮಸ್ಯೆ. ಇಂತಹ ಸಮಸ್ಯೆ ಶಿವನು ಎಲ್ಲ ದೇವತೆಗಳಿಗಿಂತ ಮೊದಲು ಕರಗುವನಾಗ್ತಾನೆ. ಅವನು ಮನೋನಿಯಾಮಕನಾಗಿ ಅಭಿಮಾನಿ ದೇವತೆಯಾಗಿ ಇರೋದರಿಂದ ಮನಸ್ಸಿನಲ್ಲಿ ಎಂತಹ ಕಷ್ಟವಿದ್ದರೂ ಕೂಡ ಈ ದೀಪಾರಾಧನೆಯಿಂದ ನಾವು ಸುಲಭವಾಗಿ ಅದರಿಂದ ಪರಿಹಾರ ಕಂಡ್ಕೋಬೋದು. ಆದ್ದರಿಂದ ಯಾರ್ಯಾರು ಈ 4 ಸೋಮವಾರ ಕಾರ್ತಿಕ ಮಾಸದಲ್ಲಿ 3 ಸೋಮವಾರಗಳು ದೀಪಾರಾಧನೆ ಮಾಡಲಿಕ್ಕೆ ಕಾರಣಾಂತರಗಳಿಂದ ಆಗಲಿಲ್ವೋ, ಈ ಕಡೆಯ ಸೋಮವಾರವಾದರೂ ಈ 3ರಲ್ಲಿ 3 ಮಾಡಿದರೆ ಉತ್ತಮ, ಅಥವಾ 3ರಲ್ಲಿ 1 ಆಯ್ಕೆ ಮಾಡ್ಕೊಂಡಾದ್ರೂ ನಿಮ್ಮ ಪ್ರತಿಫಲಕ್ಕೆ ತಕ್ಕಂತೆ, ನಿಮ್ಮ ಶ್ರಮಕ್ಕೆ ತಕ್ಕಂತೆ, ನಿಮ್ಮ ಬೇಡಿಕೆಯ ತಕ್ಕಂತೆ ಮಾಡ್ಬೋದು. ಆದರೆ ಯಾವಾಗಲೂ ಒಳ್ಳೆಯದನ್ನು ಮಾಡು ಅಂತ ಕೇಳ್ಕೊಳ್ಳೋದು ತಪ್ಪಲ್ಲ. ನಾನು ಇದನ್ನು ಮಾಡಿದ್ರೇ ನಾನು ಇದನ್ನು ಮಾಡೋದು ಅನ್ನೋದು ತಪ್ಪು. ಅದು ಭಕ್ತಿ ಅಂತ ಅನ್ನಿಸಿಕೊಳ್ಳೋದಿಲ್ಲ. ಆದ್ದರಿಂದ ಎಲ್ಲರೂ ತಮ್ಮ ಇಚ್ಛೆಗೆ ತಕ್ಕಂತೆ ದೀಪಾರಾಧನೆಯನ್ನು ಮಾಡಿ ಕಾರ್ತಿಕ ಮಾಸದ ಕಡೆಯ ಕಾರ್ತಿಕ ಸೋಮವಾರದಂದು ಶಿವನಿಗೆ ಇಷ್ಟವಾದಂತಹ ದೀಪಾರಾಧನೆಯ ಮಾಡಿಕೊಂಡು ಸಕಲ ಇಷ್ಟಾರ್ಥಗಳಿಗೆ ಹಾಗೂ ಸುಖದ ಜೀವನಕ್ಕೆ ಪಾತ್ರರಾಗೋಣ. ಹಾಗೆ ದೀಪಾರಾಧನೆ ಸೋಮವಾರನೇ ಕೊನೆಯದಾಗಿರಲ್ಲ, ಅಮಾವಾಸ್ಯೆವರೆಗೂ ಕೂಡ ನಾವು ದೀಪಾರಾಧನೆಯನ್ನು ಮಾಡ್ಬೋದು. ಈ ಕಡೆಯ ಸೋಮವಾರ ಕಾರ್ತಿಕ ಸೋಮವಾರ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅಮಾವಾಸ್ಯೆ ಬರುತ್ತದೆ ಅಂದರೆ ಡಿಸೆಂಬರ್ 1ನೇ ತಾರೀಕು ಬರುತ್ತದಲ್ಲ, ಅಲ್ಲಿ ಅಮಾವಾಸ್ಯೆಯ ದಿನದಾದರೂ ದೀಪಾರಾಧನೆ ಮಾಡೋದ್ರಿಂದ ಸಕಲ ಕಷ್ಟಗಳನ್ನ ನಾವು ಈ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಯ ಸಂಪೂರ್ಣ ಫಲವನ್ನು ನಾವು ಪಡಿಬೋದು. ಎಲ್ಲರೂ ಮಾಡಿ ತಮ್ಮ ಇಚ್ಛೆಗೆ ತಕ್ಕಂತೆ ಹಾಗೂ ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ. ಹಾಗೂ ಕಾರ್ತಿಕ ಮಾಸದ ಶಿವನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಕೇಳ್ಕೊತ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.